ಹಾಯ್ ಹಲೋ ವೀಕ್ಷಕರೇ, ನಮಸ್ಕಾರ ಎಲ್ರಿಗೂ ಕೂಡ. ಸ್ನೇಹಿತರೆ, ನಾನಿವತ್ತು ಈ ಕರಿಬೇವಿನಿಂದ ನಮ್ಮ ಬಿಳಿ ಕೂದಲನ್ನು ಕಪ್ಪು ಮಾಡುವಂಥ ಒಂದು ಹೇರ್ ಪ್ಯಾಕ್ ವಿಡಿಯೋ ತೊಗೊಂಡು ಬಂದಿದ್ದೀನಿ. ನಿಮಗೂ ಕೂಡ ಬಿಳಿ ಕೂದಲ ಸಮಸ್ಯೆ ಇದ್ದರೆ ಈ ಥರವಾಗಿ ಹೇರ್ ಪ್ಯಾಕು ಟ್ರೈ ಮಾಡಿದರೆ ಸಾಕು, ಪರ್ಮನೆಂಟಾಗಿ ನಿಮ್ಮ ಬಿಳಿ ಕೂದಲ ಸಮಸ್ಯೆ ನಿವಾರಣೆ ಮಾಡ್ಕೋಬೋದು. ಹಾಗಾದರೆ ಯಾವ ರೀತಿಯಾಗಿ ರೆಡಿ ಮಾಡಬೇಕಂತ ನೋಡ್ಕೊಳ್ಳೋಣ ಬನ್ನಿ ಸ್ನೇಹಿತರೆ. ಫಸ್ಟು ನಾನು ಒಂದು ಕಬ್ಬಿಣದ ಕಡೆಯನ್ನು ತಗೊಳ್ಬೇಕು. ಕಬ್ಬಿಣದ ಕಡೆಯಲ್ಲಿ ಈ ಹೇರ್ ಪ್ಯಾಕನ್ನು ರೆಡಿ ಮಾಡ್ತಾ ಇದ್ದೀನಿ ನೋಡಿ. ನೀವು ಎಷ್ಟು ಕ್ವಾಂಟಿಟಿಯಲ್ಲಿ ನೀವು ಈ ಹೇರ್ ಪ್ಯಾಕನ್ನು ರೆಡಿ ಮಾಡ್ಕೋಬೇಕಂತ ಅಂದ್ಕೊಳ್ತೀರೋ ಅಷ್ಟು ನೀವು ತೊಗೋಬೋದು, ಜಾಸ್ತಿ ಕ್ವಾಂಟಿಟಿ. ನಾನಿವಾಗ ನೋಡ್ತಾ ಇರ್ಬೋದು, ನಾನು ಸ್ವಲ್ಪ ಕ್ವಾಂಟಿಟಿಯಲ್ಲಿ ಮಾಡ್ತಾಯಿದ್ದೀನಿ. ಹಾಗಾಗಿ ಸ್ವಲ್ಪ ತೊಗೊಂಡಿರುವಂಥ ಕರಿಬೇವು ಹೇರು ಬ್ಲ್ಯಾಕ್ ಮಾಡುತ್ತೆ, ಹಾಗೆ ಬುಡದಿಂದ ಹೇರ್ ಕೂಡ ಗ್ರೋತ್ನೆಸ್ ಮಾಡುತ್ತೆ. ನಮ್ಮ ಹೇರು ಬೇಗನೆ ಏಜ್ಗಿಂತ ಮುಂಚೆನೇ ಬಿಳಿ ಕೂದಲ ಸಮಸ್ಯೆ ಬಂದರೆ ಆ ಹೇರಿಗೂ ಕೂಡ ಇದು ಬುಡದಿಂದಲೇ ಬಿಳಿ ಕೂದಲ ಸಮಸ್ಯೆಯನ್ನು ನಿವಾರಣೆ ಮಾಡಿ ಕಪ್ಪು ಕೂದಲು ಗ್ರೋತ್ ಮಾಡುವಂಥ ಸಹಾಯ ಕೂಡ ಮಾಡುತ್ತೆ. ಅದು ಯಾವ ರೀತಿಯಾಗಿ ನಾವು ಬಳಕೆ ಮಾಡ್ತೀವಿ ಅದರ ಮುಖಾಂತರ ನಮ್ಮ ಹೇರಿಗೆ ಬೆನಿಫಿಟ್ಸ್ ಸಿಗುತ್ತೆ ಸ್ನೇಹಿತರೆ. ಹಾಗಾಗಿ ಕೆಮಿಕಲ್ ಶಾಂಪೂ, ಕೆಮಿಕಲ್ ಮೆಹಂದಿಗಳು, ಕೆಮಿಕಲ್ ಹೇರ್ ಪ್ಯಾಕ್ಗಳು ಇವೆಲ್ಲದೂ ಕೂಡ ಬಳಸೋದ್ರಿಂದ ನಮಗೆ ಬೇಗನೆ ನಮ್ಮ ತಲೆಯಲ್ಲಿ ಬಿಳಿ ಕೂದಲ ಸಮಸ್ಯೆ ಈಗಿನ ಜನ್ರೇಷನಲ್ಲಿ ತುಂಬಾ ಸ್ಪೀಡಾಗಿ ಬರ್ತಾ ಇರುವಂಥದ್ದು. ಹಾಗಾಗಿ ಮಕ್ಕಳ ತಲೆಯಲ್ಲೂ ಕೂಡ ಈ ಥರ ಸಮಸ್ಯೆ ಬರ್ತಾ ಇದೆ. ಹಾಗಾಗಿ ನ್ಯಾಚುರಲ್ ಆಗಿರುವಂಥದ್ದು ಹೇರ್ ರೆಮಿಡಿಗಳು ಬಳಸ್ತಾ ಹೋದರೆ ನ್ಯಾಚುರಲಾಗಿ ನಮ್ಮ ಹೇರಿಗೆ ಒಂದು ಪರ್ಮನೆಂಟ್ ರಿಸಲ್ಟ್ ಸಿಗುತ್ತೆ ಸ್ನೇಹಿತರೆ. ಯಾಕಂದರೆ ನಾವು ನ್ಯಾಚುರಲಾಗಿ ಏನೇ ಬಳಸಲಿ ಅದು ಸೈಡ್ ಎಫೆಕ್ಟ್ ಆಗೋಲ್ಲ, ನಮ್ಮ ಹೇರ್ ಕೂಡ ಚೆನ್ನಾಗಿರುತ್ತೆ, ಗ್ರೋತ್ ಆಗುತ್ತೆ, ಈ ಥರ ಬೆನಿಫಿಟ್ಸ್ ಇರುತ್ತೆ ಅದು. ಹಾಗಾಗಿ ನಾವು ನ್ಯಾಚುರಲಾಗಿ ಬಳಸಲೇಬೇಕು. ಇವಾಗ ನಾನು ತೋರಿಸ್ತಾ ಇರುವಂಥ ಈ ನ್ಯಾಚುರಲ್ ಹೇರ್ ಪ್ಯಾಕು ಮಕ್ಕಳಾಗಲಿ ಏಜ್ಗಿಂತ ಮುಂಚೆನೇ ಆಗಲಿ ಎಲ್ಲರ ವಯಸ್ಸಿನವರು ಕೂಡ ಇದನ್ನು ಟ್ರೈ ಮಾಡ್ಬೋದು. ಯಾವುದೂ ಕೂಡ ಸೈಡ್ ಎಫೆಕ್ಟ್ ಆಗೋಲ್ಲ. ನಾವು ಈ ಥರ ಕೆಮಿಕಲ್ ಮೆಹಂದಿಗಳು ತಂದು ಯೂಸ್ ಮಾಡಿದ್ರೆ ನಮಗೆ ಸೈಡ್ ಎಫೆಕ್ಟ್ ಜಾಸ್ತಿ ಆಗುತ್ತೆ. ಹಾಗೆ ಕೂದಲು ಉದುರುವಂಥ ಸಮಸ್ಯೆ, ಬೇಗನೆ ತಲೆಯಲ್ಲಿ ಬಿಳಿ ಕೂದಲ ಸಮಸ್ಯೆ. ಈ ನೋಡಿ, ನ್ಯಾಚುರಲ್ ಇರುವಂಥ ಹೇರ್ ಪ್ಯಾಕು ನಮಗೆ ನ್ಯಾಚುರಲಾಗಿ ರಿಸಲ್ಟ್ ಸಿಗುತ್ತೆ. ಹಾಗೆ ಕೆಮಿಕಲ್ ಹೇರ್ ಪ್ಯಾಕು ಬೇಗನೆ ರಿಸಲ್ಟ್ ಸಿಗುತ್ತೆ ಮತ್ತು ಸೈಡ್ ಎಫೆಕ್ಟ್ ಜಾಸ್ತಿ ಆಗುತ್ತೆ. ಅದಕ್ಕೋಸ್ಕರನೇ ಬೆನಿಫಿಟ್ಸ್ ಎದರಲ್ಲಿರುತ್ತಂದರೆ ನ್ಯಾಚುರಲ್ ಆಗಿರುವಂಥದ್ರಲ್ಲಿ ಬೆನಿಫಿಟ್ಸ್ ತುಂಬಾ ಇರುತ್ತೆ. ಹಾಗಾಗಿ ನಾವು ನ್ಯಾಚುರಲಾಗಿ ಬಳಸಬೇಕು. ಇವಾಗ ಈ ಕರಿಬೇವು ತುಂಬಾ ಕ್ರಿಸ್ಪಿ ಆಗಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ತಾ ಇರಬೇಕು. ಯಾವುದೇ ಹೇರ್ ಪ್ಯಾಕು ಮಾಡೋರಿದ್ರೆ ಕಬ್ಬಿಣದ ಕಡೆಯಲ್ಲಿ ಖಂಡಿತವಾಗಿ ಮಾಡ್ಕೊಳ್ಳಿ, ಅದು ರಿಸಲ್ಟ್ ಬೆಸ್ಟ್ ಸಿಗುತ್ತೆ. ಇವಾಗ ಇದು ಫ್ರೈ ಮಾಡ್ತಾ ಇದ್ದೀನಿ. ಫ್ರೈ ಮಾಡುವಾಗ ಇದರಲ್ಲಿ ಮತ್ತೊಂದು ಏನಪ್ಪ ಸೇರಿಸ್ತಾ ಇದ್ದೀನಿ ಅಂದರೆ, ನೋಡ್ತಾ ಇರ್ಬೋದು ದೊಡ್ಡಪತ್ರೆ ಎಲೆ ಸ್ನೇಹಿತರೆ. ಇದು ನೋಡಿ ಒಣಗಿಸ್ಕೊಂಡು ತೊಗೊಂಡಿರೋಂಥ ದೊಡ್ಡಪತ್ರೆ ಎಲೆ ಇದು ಪವರ್ಫುಲ್ಲಾಗಿ ನಮ್ಮ ಹೇರನ್ನು ಬ್ಲ್ಯಾಕ್ ಕೂಡ ಮಾಡುತ್ತೆ ಸ್ನೇಹಿತರೆ. ಇದು ಕೂಡ ಅದರ ಎಲೆ ನೋಡ್ತಾ ಇರ್ಬೋದು, ಒಣಗಿದ ಮೇಲೆ ಯಾವ ರೀತಿ ಕಪ್ಪಾಗ್ತಾ ಬರುತ್ತೆ ನೋಡಿ. ಇನ್ನೂ ಕೂಡ ಒಣಗಬೇಕದು. ಇವಾಗಿನ ಮಳೆ ಸಮಯದಲ್ಲಿ ಸ್ವಲ್ಪನೇ ಒಣಗಿರುವಂಥದ್ದು. ಹಾಗಾಗಿ ನೋಡಿ, ಇನ್ನೂ ಕೂಡ ಒಣಗಿದ್ರೆ ಪೂರ್ತಿಯಾಗಿ ಇದು ಕಪ್ಪಾಗಿಬಿಡುತ್ತೆ ಎಲೆ ಎಲ್ಲ. ಈ ಥರ ದೊಡ್ಡಪತ್ರೆ ಎಲೆ ನಿಮ್ಮ ಮನೆ ಹತ್ತಿರ ಇದ್ದರೆ ತಂದು ಒಣಗಿಸ್ಕೊಂಡು ಪುಡಿ ಮಾಡಿ ಇಟ್ಕೊಂಡ್ರೆ ನಿಮಗೆ ಹೇರ್ ಪ್ಯಾಕಿಗೆ ಬಳಸೋದಕ್ಕೂ ಕೂಡ ಯೂಸ್ ಮಾಡ್ಕೋಬೋದು. ನಾನಿವಾಗ ಎರಡು ದೊಡ್ಡಪತ್ರೆ ಎಲೆ ತೊಗೊಂಡಿದ್ದೀನಿ. ಆ ಎಲೆಯನ್ನು ಇದು ಕೂಡ ಅಲ್ಲಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಹೋಗಬೇಕು. ದೊಡ್ಡಪತ್ರೆ ಎಲೆ, ಕರಿಬೇವು ಇದು ಬಿಳಿ ಕೂದಲಿಗೆ ನ್ಯಾಚುರಲಾಗಿ ಕಲರ್ ಕೊಡುತ್ತೆ ಸ್ನೇಹಿತರೆ. ನಾವು ಎಷ್ಟು ಯೂಸ್ ಮಾಡೋದಕ್ಕೆ ಬೆನಿಫಿಟ್ ಸಿಗುವಂಥದ್ದೆಲ್ಲ ಬಳಸ್ತೀವಲ್ಲ ಅದು ನಮಗೆ ರಿಸಲ್ಟ್ ಚೆನ್ನಾಗಿ ಸಿಗುತ್ತೆ. ಹಾಗಾಗಿ ನೋಡ್ತಾ ಇರ್ಬೋದು ಪೂರ್ತಿಯಾಗಿ ಕಪ್ಪಾಗಬೇಕು, ಅಲ್ಲಿವರೆಗೂ ನಾನು ಫ್ರೈ ಮಾಡ್ತಾ ಹೋಗಿದ್ದೀನಿ ನೋಡಿ. ಈ ಥರ ಕಪ್ಪಾಗುತ್ತೆ, ಇಲ್ಲಿವರೆಗೂ ಫ್ರೈ ಮಾಡ್ಕೋಬೇಕು. ದೊಡ್ಡಪತ್ರೆ ಎಲೆ ಮತ್ತು ಕರಿಬೇವು ಈ ಥರ ಪೂರ್ತಿಯಾಗಿ ಕಪ್ಪಾಗಬೇಕು. ನಿಮಗೆ ನೋಡ್ತಾ ಇರ್ಬೋದು, ನಾನು ತೊಗೊಂಡಿದ್ದೀನಿ ಸ್ವಲ್ಪನೇ ಕ್ವಾಂಟಿಟಿ. ಅದು ನೋಡಿದ್ರೆ ಇನ್ನೂ ಕೂಡ ಸ್ವಲ್ಪ ಕ್ವಾಂಟಿಟಿ ಕಾಣಿಸ್ತಾ ಇರುವಂಥದ್ದು. ಇದು ಎಷ್ಟು ಸ್ವಲ್ಪ ಕಾಣಿಸುತ್ತಲ್ವ ಅಷ್ಟೇ ನಮ್ಮ ಹೇರ್ ಪೂರ್ತಿಯಾಗಿ ಅಪ್ಲೈ ಮಾಡಿಕೊಂಡ್ರೂ ಕೂಡ ಉಳಿದ್ಬಿಡುತ್ತೆ ಸ್ನೇಹಿತರೆ, ಅಷ್ಟು ಜಾಸ್ತಿ ಆಗುತ್ತೆ. ಹಾಗಾಗಿ ನೀವು ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡಿ ಕೂಡ ಸ್ಟೋರ್ ಮಾಡಿ ಇಟ್ಕೋಬೋದು. ಯಾವುದೇ ಪಾರ್ಟಿ ಫಂಕ್ಷನ್, ನನಗೆ ಮನೆಗೆ ಯಾರಾದರೂ ನೆಂಟರು ಬೀಗರು ಬರೋರಿದ್ದರೆ ಈ ಥರ ನೀವು ಹೇರ್ ಪ್ಯಾಕ್ ಮನೇಲಿದ್ದರೆ ಸಡನ್ಲಿ ತಲೆಗೆ ಅಪ್ಲೈ ಮಾಡಿಕೊಂಡು ಬಾಚಣಿಗೆಯಿಂದ ಬಾಚಿಕೊಂಡ್ರೆ ಒಂದು 10 ನಿಮಿಷ ಬಿಟ್ಕೊಂಡು ಬಾಚಿದ್ರೆ ಸಾಕು. ಏನು ಹೇರ್ ವಾಶ್ ಮಾಡಬೇಕಂತ ಕೂಡ ಏನು ಅವಶ್ಯಕತೆ ಬೀಳಲ್ಲ. ಅಷ್ಟು ನ್ಯಾಚುರಲ್ ಆಗಿರುವಂಥ ಹೇರ್ ರೆಮಿಡಿ ಖಂಡಿತವಾಗಿ ಟ್ರೈ ಮಾಡಿ. ಎಷ್ಟೇ ವರ್ಷ ನಿಮ್ಮ ತಲೆಯಲ್ಲಿ ಬಿಳಿ ಕೂದಲ ಸಮಸ್ಯೆ ಇದ್ದರೆ ಇದನ್ನು ಟ್ರೈ ಮಾಡ್ಬೋದು. ಇವಾಗ ನೋಡಿ, ಪೂರ್ತಿಯಾಗಿ ಕಪ್ಪಾಗಿರುವಂಥದ್ದು ಪುಡಿಯನ್ನು ನಾನು ಇವಾಗ ಒಂದು ಕಲ್ಲಲ್ಲಿ ಕೊಡ್ತಾ ಇದ್ದೀನಿ. ಪೂರ್ತಿಯಾಗಿ ಈ ಥರ ಪೌಡ್ರ್ ಆಗಬೇಕು, ಆ ರೀತಿಯಾಗಿ ಕುಟ್ಕೋಬೇಕು. ನೀವೇನಾದರೂ ಮಿಕ್ಸಿಯಲ್ಲಿ ಕುಟ್ಕೊಳ್ತೀನಿ ಅಂದರೆ ಈ ರೀತಿ ರಿಸಲ್ಟ್ ಸಿಗೋಲ್ಲ. ಯಾಕಂದರೆ ನಾವು ಈ ಕಬ್ಬಿಣದ ಕಡೆಯಲ್ಲಿ ರಬ್ ಮಾಡಿ ಕುಡ್ತೀವಲ್ವ, ಅದು ಕಬ್ಬಿಣದ ಅಲ್ಯೂಮಿನಿಯಂ ಅಂಶ ಎಲ್ಲ ಕೂಡ ಈ ಮೆಹಂದಿಯಲ್ಲಿ ಬಿಟ್ಕೊಳ್ಳುತ್ತೆ. ಅದೇ ಮೆಹಂದಿಯಲ್ಲಿ ಬಿಟ್ಕೊಳ್ಳುವಂಥ ಪವರು ನಮ್ಮ ಹೇರಿಗೆ ಬ್ಲ್ಯಾಕ್ ಮಾಡುವಂಥ ಸಹಾಯ ಮಾಡುತ್ತೆ ಸ್ನೇಹಿತರೆ. ಹಾಗಾಗಿ ನೀವು ಕೂಡ ಕಬ್ಬಿಣದ ಕಡೆಯಲ್ಲಿ ಮಾಡಿದ್ರೆ ಕಬ್ಬಿಣದ ಕಡೆಯಲ್ಲೇ ಕುಟ್ಕೊಳ್ಳಿ. ಯಾಕಂದರೆ ಈ ಥರ ಕಬ್ಬಿಣದ ಅಂಶ ಈ ಮೆಹಂದಿಯಲ್ಲಿ ಬಿಡಬೇಕು.
ಈ ಥರ ಪೌಡ್ರ್ ಮಾಡಿ ನೀವು ಸ್ಟೋರ್ ಮಾಡಿ ಕೂಡ ಇಟ್ಕೋಬೋದು. ಇವಾಗ ನೋಡಿ ಈ ಪೌಡ್ರ್ ನಾನು ಪೂರ್ತಿಯಾಗಿ ಈ ಥರ ಕುಟ್ಕೊಂಡು ತೊಗೊಂಡಿದ್ದೀನಿ. ನೋಡ್ತಾ ಇರ್ಬೋದು ಎಷ್ಟು ಕ್ವಾಂಟಿಟಿ ಕಡಿಮೆ ಅಂತ ಪೌಡ್ರ್ ಸಿಕ್ಕಿರುವಂಥದ್ದು. ಆದರೆ ನಡೆಯುತ್ತೆ, ನಮಗೆ ಎಷ್ಟು ಜಾಸ್ತಿ ಬೇಕಾದರೂ ಕೂಡ ಇದ್ದರೆ ಮಾಡಿ ಇಟ್ಕೋಬೋದು. ಇವಾಗ ದೊಡ್ಡಪತ್ರೆ ಎಲೆ ಸಿಕ್ಕಿಲ್ಲಪ್ಪ ಏನು ಮಾಡಲಿ ಅಂದರೆ ಅದು ಏನು ಪರವಾಗಿಲ್ಲ, ನೀವು ಅದನ್ನು ಸ್ಕಿಪ್ ಮಾಡ್ಬೋದು. ಇದೇ ಕರಿಬೇವಿನ ಪುಡಿ ಕೂಡ ಮಾಡಿ ಇಟ್ಕೊಂಡ್ರೆ ನಡೆಯುತ್ತೆ. ಇವಾಗ ನೋಡಿ ಈ ಪೌಡ್ರ್ ಏನು ಮಾಡ್ತೀನಿ ಅಂದರೆ ನಾನು ಪೂರ್ತಿಯಾಗಿ ಒಂದು ಸಣ್ಣದಾಗಿ ನೋಡಿ ಈ ಥರ ಕುಟ್ಕೊಂಡಾದ್ಮೇಲೆ ಇನ್ನೊಂದು ಸ್ವಲ್ಪ ಬಿಸಿ ಮಾಡಿಕೊಂಡಾಗ ಈ ಥರ ಕೆಂಪಗಾಗುತ್ತೆ. ಜಾಸ್ತಿ ಏನಿಲ್ಲ, ಸ್ವಲ್ಪ ಬಿಸಿ ಮಾಡಿಕೊಂಡ್ರೆ ಸಾಕು. ಈ ಥರ ಕೆಂಪಗಾಗಿ ಮತ್ತೆ ಸ್ವಲ್ಪ ಪುಡಿ ಪುಡಿಯಾಗಿಬಿಡುತ್ತೆ. ಹಾಗಾಗಿ ನಾನು ಸ್ವಲ್ಪ ಬಿಸಿ ಮಾಡ್ಕೊಂಡಿದ್ದೀನಿ. ಬಿಸಿ ಮಾಡುವಾಗ ಈ ಥರ ನೋಡ್ಬೋದು, ಒಳಗಡೆ ಈ ಥರ ಉರಿ ಉರಿಯಾಗಿ ಕಾಣಿಸುತ್ತೆ. ಆದರೂ ಕೂಡ ಏನಿಲ್ಲ, ಈ ಥರ ಒಂದು ಜರಡಿ ತಗೊಂಡು ಎಲ್ಲ ಕೂಡ ಜಲಿಸ್ಕೊಂಡು ತೊಗೋಬೇಕಾಗುತ್ತೆ. ಜಲಿಸಿದ್ದೀವಿ ಅಂದರೆ ಪೂರ್ತಿಯಾಗಿ ಪೌಡ್ರ್ ಸಿಗುತ್ತೆ. ಅದೇ ಪೌಡ್ರ್ ನಮಗೆ ಸ್ಟೋರ್ ಮಾಡಿ ಇಟ್ಕೋಬೋದು. ವರ್ಷಾನುಗಂಟ್ಲೆ ನೀವು ಸ್ಟೋರ್ ಮಾಡಿ ಇಟ್ಟರೂ ಕೂಡ ಏನೂ ಆಗಲ್ಲ ಸ್ನೇಹಿತರೆ. ನೋಡಿ ಈ ಥರ ನಾನು ಪೂರ್ತಿಯಾಗಿ ಈ ಥರ ಪುಡಿ ಎಲ್ಲ ಈ ಥರ ಜರಡಿ ಮಾಡ್ಕೊಳ್ತಾ ಇದ್ದೀನಿ. ಜರಡಿ ಬಿಸಿ ಇರುವಾಗ ಮಾಡ್ಕೊಳ್ಳೋದಿದ್ರೆ ಸ್ಟೀಲ್ ಜರಡಿ ತೊಗೊಂಡ್ರೆ ಬೆಸ್ಟು. ಯಾಕಂದರೆ ಇದು ಸ್ಟೀಲ್ ಜರಡಿ ಮಾಡಿದ್ವಿ ಅಂದರೆ ಬಿಸಿ ಇರುವಾಗ ಕೂಡ ಮಾಡಿದ್ರೂ ಕೂಡ ನಡೆಯುತ್ತೆ. ಈ ಥರ ನೋಡಿ ಪೌಡ್ರ್ ಸಿಕ್ಕಿರುವಂಥ ಪೌಡ್ರ್ ನೋಡಿ, ಇದೇ ಪೌಡ್ರ್ ಪವರ್ಫುಲ್ಲಾಗಿ ನಮ್ಮ ಬಿಳಿ ಕೂದಲಿಗೆ ಕಪ್ಪು ಮಾಡುವಂಥ ಕೆಲಸ ಮಾಡುತ್ತೆ. ಆ ಪೌಡ್ರಲ್ಲಿ ನಾನು ಇವಾಗ ಪ್ಯೂವರ್ ಕೊಬ್ಬರಿ ಎಣ್ಣೆಯನ್ನು ಸೇರಿಸ್ತಾ ಇದ್ದೀನಿ. ನೋಡಿ ಕೊಬ್ಬರಿ ಎಣ್ಣೆ ಡ್ರಾಪ್ ಹಾಕಿದ ತಕ್ಷಣ ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ಕಪ್ಪು ಬಣ್ಣ ಬಂತು ಅಂತ. ನೋಡಿ ಈ ಥರ ಕಪ್ಪು ಬಣ್ಣ, ಫಸ್ಟಿಗೆ ಪೌಡ್ರು ಇಷ್ಟು ಕಪ್ಪಾಗಿ ಕಾಣಿಸ್ತಾ ಇಲ್ಲ, ಅದೇ ರೀತಿಯಾಗಿ ಎಣ್ಣೆ ಹಾಕಿದ ಮೇಲೆ ನೋಡಿ ಯಾವ ರೀತಿಯಾಗಿ ಕಪ್ಪು ಬಣ್ಣ ಬಂತಂತ. ಯಾವುದೇ ಹೇರ್ ಕಲರ್ ನೋಡಿ ಫಸ್ಟಿಗೆ ಕಲರ್ ನೋಡೋದಕ್ಕೆ ಕಡಿಮೆ ಇರುತ್ತೆ, ಆಮೇಲೆ ನಾವು ಅದ್ರಲ್ಲಿ ನೀರು ಹಾಕಿದ ತಕ್ಷಣ ಅದಕ್ಕೆ ಕಲರ್ ಬಿಟ್ಕೊಳ್ತಾ ಬರುತ್ತೆ. ಕೆಮಿಕಲ್ ಪ್ರಾಡಕ್ಟ್ ಅಲ್ವಾ. ಇದೇ ನ್ಯಾಚುರಲ್ ಆಗಿರುವಂಥ ಕಲರಿಗೆ ನಾವು ಕೊಬ್ಬರಿ ಎಣ್ಣೆ ಹಾಕಿದ್ರೆ ಸಾಕು, ಅದು ಕಲರ್ ಮೇಲೆ ಬಂದುಬಿಡುತ್ತೆ. ಅದೇ ನ್ಯಾಚುರಲ್ ಆಗಿರುವಂಥ ಕಲರು ನಾವು ಹೇರಿಗೆ ಯೂಸ್ ಮಾಡ್ಬೋದು. ಇವಾಗ ನೋಡಿ ಇಷ್ಟು ಕಲಿಸ್ಕೊಂಡಿದ್ದೀನಿ. ನನ್ನ ಕೈ ಬೆರಳು ಕೂಡ ನೋಡಿ ಎಷ್ಟು ಕಪ್ಪಾಗಿರುವಂಥದ್ದು. ಅದೇ ನಮ್ಮ ಹೇರ್ ಎಲ್ಲೆಲ್ಲಿ ವೈಟ್ ಹೇರ್ಸ್ ಇದೆ ಅಲ್ಲೆಲ್ಲನೂ ಇದೇ ರೀತಿಯಾಗಿ ಅಪ್ಲೈ ಮಾಡ್ಕೊಬೋದು. ಅಪ್ಲೈ ಮಾಡಿಕೊಂಡು ಹಾಗೆ ಡ್ರೈ ಆಗೋದಕ್ಕೆ ಬಿಟ್ಟರೆ ಸಾಕು. ಮತ್ತೇನು ತಲೆ ವಾಶ್ ಮಾಡಬೇಕಂತ ನೀವು ಅಂದ್ಕೊಂಡ್ರೆ ವಾಶ್ ಮಾಡ್ಕೋಬೋದು. ಇಲ್ಲಾಂದರೆ ವಾಶ್ ಮಾಡುವಾಗ ಒಂದು ಕೇರ್ ಏನಪ್ಪ ಅಂದರೆ ಶಾಂಪು ಮಾತ್ರ ಅಂದರೆ ಶಾಂಪು ಬಳಸಬಾರ್ದು, ಅದನ್ನು ಅವಾಯ್ಡ್ ಮಾಡಬೇಕು. ಶಾಂಪು ಬಳಸ್ತೀವಿ ಅಂದರೆ ಅದು ಏನು ಕೂಡ ನಾವು ಹೇರ್ ಪ್ಯಾಕ್ ಹಚ್ಚಿರ್ತೀವಿ, ಅದು ಏನು ಕೂಡ ನಮ್ಮ ತಲೆಗೆ ಹಚ್ಚಿರುವಂಥದ್ದು ಯೂಸ್ ಆಗೋಲ್ಲ. ಈ ಥರ ನೀವು 1 ಸರ್ತಿ 2 ಸರ್ತಿ ಟ್ರೈ ಮಾಡಿ ನೀವು 3ನೇ ಸರ್ತಿ 4ನೇ ಸರ್ತಿ ಶಾಂಪೂನ ಬಳಸಿದ್ರೆ ನಿಮಗೆ ಅದು ನಡೆಯುತ್ತೆ. ಫಸ್ಟಿಗೆ ನಾವು ಕೆಮಿಕಲ್ ನೋಡಿ ಈ ಥರ ನ್ಯಾಚುರಲ್ ಆಗಿರುವಂಥ ಕಲರ್ ಹಚ್ಚಿ ಶಾಂಪು ಕೆಮಿಕಲ್ ಪ್ರಾಡಕ್ಟ್ ಯೂಸ್ ಮಾಡಿದ್ರೆ ಅದು ಏನು ನಮ್ಗೆ ವರ್ಕ್ ಆಗೋಲ್ಲ. ಹಾಗಾಗಿ ತಲೆ ಸ್ನಾನ ಮಾಡಿದ್ರೆ ನಾರ್ಮಲಿ ತಲೆ ಸ್ನಾನ ಮಾಡ್ಕೊಳ್ಳಿ, ಈ ಥರ ಹೇರ್ ಪ್ಯಾಕ್ ಹಚ್ಕೊಂಡು. ಇಲ್ಲಾಂದರೆ ಈ ಥರ ಹೇರ್ ಪ್ಯಾಕ್ ಹಚ್ಕೊಂಡು ಬಿಡ್ಬೋದು. ಈ ಥರ ಹೇರ್ ಪ್ಯಾಕ್ ಟ್ರೈ ಮಾಡಿ, ನಿಮಗೂ ಕೂಡ ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಅವರು ಕೂಡ ನೋಡಲಿ ಟ್ರೈ ಮಾಡಲಿ ಅಂತ ಅಂದ್ಕೊಳ್ತೀನಿ. ಹಾಗಿದ್ರೆ ಸ್ನೇಹಿತರೆ ವೀಕ್ಷಕರೇ, ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೊಂದು ಹೊಸ ವಿಡಿಯೋ ಜೊತೆಗೆ ಮತ್ತೊಂದು ಸರ್ತಿ ಸಿಗ್ತೀನಿ. ವಿಡಿಯೋಗಾಗಿ ಕಾಯ್ತಾರೆ ಸ್ನೇಹಿತರೆ. ಇವತ್ತಿನ ವಿಡಿಯೋ ಯಾರೆಲ್ಲ ನೋಡಿದವ್ರಿಗೆ ಎಲ್ರಿಗೂ ಕೂಡ ಧನ್ಯವಾದ. ಥ್ಯಾಂಕ್ ಯು ಫಾರ್ ವಾಚಿಂಗ್.